ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ವಿದುರನ್ನು ಬೇಡನ ಕೈಗೆ ಸಿಕ್ಕಿಬಿದ್ದ ಪಕ್ಷಿಗಳ ದೃಷ್ಟಾಂತದಿಂದ ಜ್ಞಾತಿಗಳಲ್ಲಿ ಕಲಹವು ಅತ್ಯಾಶೆಯು ಅನರ್ಥಕಾರಿ ಎಂದು ಧೃತರಾಷ್ಟ್ರನಿಗೆ ಬೋಧಿಸಿದುದು ಎಂಬ 64ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದೆ ಬೇಡನೊಬ್ಬನು ಪಕ್ಷಿಗಳನ್ನು ಹಿಡಿಯುವುದಕ್ಕಾಗಿ ನೆಲದಲ್ಲಿ ಬಲೆಯನ್ನೊಡ್ಡಿದನು. ಅದರಲ್ಲಿ 2 ಪಕ್ಷಿಗಳು ಒಂದಾಗಿ ಸಿಕ್ಕಿಬಿದ್ದಿದ್ದವು. ಪಕ್ಷಿಗಳೆರಡು ಏಕಕಾಲದಲ್ಲಿ ಆ ಬಲೆಯನ್ನೆತ್ತಿಕೊಂಡು ಹೊರಟು ಹೋದವು. ಬೇಡನು ಅವುಗಳನ್ನು ಹಿಡಿಯುವುದಕ್ಕಾಗಿ ತನ್ನ ಶ್ರಮವನ್ನು ನೋಡದೆ ಬಹುದೂರದವರೆಗೆ ಹಿಂಬಾಲಿಸಿ ಓಡಿದನು. ಆಗಲೇ ತನ್ನ ಆಹ್ನಿಕವನ್ನು ಮುಗಿಸಿಕೊಂಡು ಆಶ್ರಮದಲ್ಲಿದ್ದ ಋಷಿಯೊಬ್ಬನು ಇದನ್ನು ಕಂಡನು. ಆಕಾಶದಲ್ಲಿ ಬಲೆಯೊಡನೆ ಹಾರುತ್ತಿರುವ ಪಕ್ಷಿಗಳನ್ನು ಅದನ್ನೇ ಹಿಂಬಾಲಿಸಿ ನೆಲದ ಮೇಲೆ ಓಡುತ್ತಿದ್ದ ಬೇಡನನ್ನು ನೋಡಿ ಆ ಋಷಿಯು ಹೀಗೆಂದು ಹೇಳಿದನು: ಎಲೈ ಬೇಡನೆ, ಲೋಕದಲ್ಲಿ ಇದೀಗ ನನಗೆ ಎಲ್ಲಕ್ಕಿಂತಲೂ ಆಶ್ಚರ್ಯಕರವಾಗಿ ತೋರುತ್ತಿರುವುದು ಆಕಾಶದಲ್ಲಿ ಅತಿ ವೇಗದಿಂದ ಹಾರುತ್ತಿರುವ ಪಕ್ಷಿಗಳನ್ನು ಹಿಡಿಯಬೇಕೆಂದು ಪಾದಚಾರಿಯಾಗಿ ನೀನು ಹೀಗೆ ನೆಲದ ಮೇಲೆ ಓಡುತ್ತಿರುವೆಯಲ್ಲ. ಇದೇನು ನಿನಗೆ ಈ ಹುಚ್ಚು? ಆ ಪಕ್ಷಿಗಳು ನಿನ್ನ ಕೈಗೆ ಸಿಕ್ಕುವವೆ ಎಂದನು. ಅದಕ್ಕೆ ಆ ಬೇಡನು, ಸಿಕ್ಕದೆ ಏನು? ಈ ಪಕ್ಷಿಗಳೆರಡು ಐಕಮತ್ಯದಿಂದ ಒಂದಾಗಿ ಸೇರಿ ನನ್ನ ಬಲೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವವು. ಅವೆರಡರೊಳಗೆ ಯಾವಾಗ ಜಗಳ ಉಂಟಾಗುವುದೋ ಆಗ ಅವು ನನ್ನ ಕೈಗೆ ಸಿಕ್ಕಿ ಬೀಳುವವು ಎಂದನು. ಅದರಂತೆಯೇ ಸ್ವಲ್ಪ ಹೊತ್ತಿನ ಮೇಲೆ ಆ ಪಕ್ಷಿಗಳಿಗೆ ಮೃತ್ಯುಕಾಲವು ಸಂಧಿಸಿದುದರಿಂದ ಒಂದಕ್ಕೊಂದು ಜಗಳವನ್ನಾರಂಭಿಸಿ ಕಚ್ಚಾಡುತ್ತಾ ಕೆಳಗೆ ಬಿದ್ದವು. ಒಡನೆಯೇ ಬಲೆಯಲ್ಲಿ ಸಿಕ್ಕಿ ಒದ್ದಾಡುತ್ತಿದ್ದ ಆ ಪಕ್ಷಿಗಳನ್ನು ಬೇಡರವನು ಸುಲಭವಾಗಿ ಹಿಡಿದು ಬಿಟ್ಟನು. ಓ ದುರ್ಯೋಧನ, ಹೀಗೆಯೇ ಜ್ಞಾತಿಗಳು ತಮ್ಮಲ್ಲಿ ಕಲಹವನ್ನು ಆರಂಭಿಸಿದರೆ ಆ ಹಕ್ಕಿಗಳಂತೆ ಮೃತ್ಯುವಿಗೆ ವಶರಾಗುವುದು ನಿಶ್ಚಯವು. ಒಟ್ಟಿಗೆ ಸೇರಿ ಊಟ ಮಾಡುವುದು, ಒಟ್ಟಿಗೆ ಸೇರಿ ಮಾತುಕತೆಗಳನ್ನಾಡುವುದು, ಒಬ್ಬರನ್ನೊಬ್ಬರು ಕ್ಷೇಮಲಾಭಗಳನ್ನು ವಿಚಾರಿಸುವುದು, ಯಾವಾಗಲೂ ಒಟ್ಟಿಗೆ ಕೂಡಾಡುವುದು, ಇವೇ ಜ್ಞಾತಿಗಳ ಕರ್ತವ್ಯಗಳು. ಅವರಲ್ಲಿ ವಿರೋಧವು ಮಾತ್ರ ಎಂದಿಗೂ ಆಗಬಾರದು. ಎಲ್ಲರೂ ಒಬ್ಬರಿಗೊಬ್ಬರು ಸಹೃದಯರಾಗಿ ಹಿರಿಯರನ್ನು ಸೇವಿಸಿ ಅವರ ಮಾತಿನಂತೆ ನಡೆಯುವವರು ಸಿಂಹದಿಂದ ರಕ್ಷಿತವಾದ ಅರಣ್ಯದಂತೆ ಸುರಕ್ಷಿತವಾಗಿರುವರು. ಬೇರೆ ಯಾರು ಅಂಥವರ ಮೇಲೆ ಕೈ ಮಾಡಲಾರರು. ಯಾರು ವಿಶೇಷ ಭಾಗ್ಯವನ್ನು ಹೊಂದಿಯೂ ದೀನರಂತೆಯೇ ಇರುವರು, ಅವರು ತಮ್ಮ ಐಶ್ವರ್ಯಗಳನ್ನೆಲ್ಲ ಶತ್ರುಗಳ ಪಾಲಾಗಿಸುವರು. ಓ ಮಹಾರಾಜ, ಕೊಳ್ಳಿಗಳನ್ನು ಒಂದಾಗಿ ಸೇರಿಸಿಟ್ಟಾಗ ಉರಿಯುವವು, ಅವುಗಳನ್ನು ಪ್ರತ್ಯೇಕಿಸಿಟ್ಟರೆ ಬರೀ ಹೊಗೆಯು ಮಾತ್ರ ಏಳುವುದು. ಜ್ಞಾತಿಗಳು ಅದರಂತೆಯೇ ಎಂದು ತಿಳಿ. ಒಂದಾಗಿ ಸೇರಿದ್ದಾಗಲೇ ಅವರು ಪ್ರಕಾಶಕ್ಕೆ ಬರುವರು. ಹಿಂದೆ ನಾನು ಒಂದಾನೊಂದು ಪರ್ವತದಲ್ಲಿ ಕಂಡುಬಂದ ಮತ್ತೊಂದು ನಿದರ್ಶನವನ್ನು ನಿನಗೆ ಹೇಳುವೆನು. ಅದನ್ನು ಕೇಳಿ ಆಮೇಲೆ ನಿನಗೆ ಹೇಗೆ ಹಿತವೆಂದು ತೋರುವುದೋ ಹಾಗೆ ನಡೆಸು. ಹಿಂದೊಮ್ಮೆ ನಾನು ಕೆಲವು ಬೇಡರುಗಳೊಡನೆಯೂ ದೇವತೆಗಳಿಗೆ ಸಮಾನರಾಗಿ ಮಂತ್ರ ಯಂತ್ರಾದಿ ವಿದ್ಯೆಗಳಲ್ಲಿಯೂ ಔಷಧ ಸಾಧನೆಗಳಲ್ಲಿಯೂ ನಿಪುಣರಾದ ಬ್ರಾಹ್ಮಣರೊಡನೆಯೂ ಸೇರಿ ಉತ್ತರ ದಿಕ್ಕಿನಲ್ಲಿರುವ ಗಂಧಮಾದನ ಪರ್ವತಕ್ಕೆ ಹೋದೆನು. ಆ ಪರ್ವತವು ಲತೆಗಳಿಂದ ಎಲ್ಲ ಕಡೆಗೂ ಪೊದರಾಗಿದ್ದಿತು. ಜ್ವಲಿಸುತ್ತಿರುವ ಜ್ಯೋತಿರ್ಲತೆ ಮೊದಲಾದ ಔಷಧಿಗಳು ಎಲ್ಲೆಲ್ಲಿಯೂ ಸಮೃದ್ಧವಾಗಿದ್ದವು. ಸಿದ್ಧರು ಗಂಧರ್ವರು ಅಲ್ಲಿ ಯಾವಾಗಲೂ ಸಂಚರಿಸುತ್ತಿರುವರು. ಅಲ್ಲಿ ಹಳ್ಳ ತಿಟ್ಟಾದ ಒಂದು ಬೆಟ್ಟದ ಕಮರಿಯಲ್ಲಿ ಒಂದು ಕೊಡದಲ್ಲಿ ತುಂಬಿದ್ದ ಹೊಂಬಣ್ಣವಾದ ಜೇನನ್ನು ಕಂಡೆನು. ಆ ಜೇನಿನ ಕೊಡಕ್ಕೆ ಸರ್ಪಗಳು ಕಾವಲಾಗಿದ್ದವು. ಅದು ಕುಬೇರನಿಗೆ ಬಹಳ ಪ್ರಿಯವಾದುದು. ಆ ಮಧುವನ್ನು ಪಡೆದರೆ ಮರ್ತ್ಯನಾದರೂ ಅಮರತ್ವವನ್ನು ಹೊಂದುವನು. ಕಣ್ಣಿಲ್ಲದವನು ಕಣ್ಣುಗಳನ್ನು ಪಡೆಯುವನು. ಮುದುಕನಿಗೂ ಪ್ರಾಯವು ಬಂದು ಬಿಡುವುದು. ಹೀಗೆಂದು ಅಲ್ಲಿ ನನ್ನೊಡನೆ ಬಂದಿದ್ದ ಔಷಧಜ್ಞರಾದ ಬ್ರಾಹ್ಮಣರು ಹೇಳಿಕೊಳ್ಳುತ್ತಿದ್ದರು. ಅದನ್ನು ಕೇಳಿ ಅಲ್ಲಿದ್ದ ಕಿರಾತರಿಗೆ ಅದನ್ನು ಸಂಗ್ರಹಿಸಬೇಕೆಂಬ ಆಸೆ ಹುಟ್ಟಿತು. ಆ ಕಿರಾತರು ಅದಕ್ಕೆ ಆಸೆಪಟ್ಟು ಸರ್ಪಗಳಿಂದ ತುಂಬಿದ ದುರ್ಗಮವಾದ ಬೆಟ್ಟದ ಕಮರಿಯಲ್ಲಿ ಬಿದ್ದು ಅಲ್ಲಿಯೇ ನಾಶ ಹೊಂದಿದರು. ಓ ಧೃತರಾಷ್ಟ್ರ ಮಹಾರಾಜ,
ಈಗ ನಿನ್ನ ಮಗನಾದ ದುರ್ಯೋಧನನ ಸಂಗತಿಯು ಇದೇ ರೀತಿಯಲ್ಲಿದೆ ಎಂದು ತಿಳಿ. ಅವನು ಈ ಭೂಮಿಯನ್ನೆಲ್ಲ ತಾನೊಬ್ಬನೇ ಅನುಭವಿಸಬೇಕೆಂದು ಬಯಸುವನು. ಬುದ್ಧಿ ಮೋಹದಿಂದ ಜೇನಿನ ಸವಿಯಲ್ಲಿ ಆಸೆಯುಳ್ಳವನಿಗೆ ಮುಂದೆ ತನಗೆ ನಾಶಕರವಾದ ಕಮರಿಯು ಕಣ್ಣಿಗೆ ಬೀಳದು. ಅವನು ಸವ್ಯಸಾಚಿಯಾದ ಅರ್ಜುನನೊಡನೆ ಯುದ್ಧಕ್ಕಾಗಿ ಆತುರಗೊಂಡಿರುವನೇ ಹೊರತು ಅವನ ಪರಾಕ್ರಮವು ಬಲವು ಎಂಥದೆಂಬುದನ್ನು ಯೋಚಿಸುವುದಿಲ್ಲ. ನಿನ್ನ ಮಗನಿಗೆ ಅರ್ಜುನನಂತೆ ಬಲವಾಗಲಿ ಪರಾಕ್ರಮವಾಗಲಿ ಇರುವುದಾಗಿ ನನಗೆ ತೋರಲಿಲ್ಲ. ಆ ಅರ್ಜುನನು ಏಕಾಕಿಯಾಗಿಯೇ ರಥವನ್ನೇರಿ ಭೂಮಿಯನ್ನೆಲ್ಲ ಜಯಿಸಿ ಬಂದವನು. ಯುದ್ಧ ನಿಪುಣರೆನಿಸಿದ ಭೀಷ್ಮ ದ್ರೋಣಾದಿಗಳೇ ಹಿಂದೆ ವಿರಾಟ ನಗರದಲ್ಲಿ ಅವನಿಂದ ಪರಾಜಿತರಾಗಿ ಓಡಿ ಬಂದರು. ಮತ್ತು ಅವನು ನಿನ್ನ ಮುಖವನ್ನೇ ನಿರೀಕ್ಷಿಸುತ್ತಾ ಇದುವರೆಗೂ ಸಹಿಸಿಕೊಂಡಿರುವನು. ಆ ದೃಪದನು, ಮತ್ಸ್ಯರಾಜನು, ಅರ್ಜುನನು ಈ ಮೂವರು ಕೋಪಗೊಂಡರೆ ವಾಯು ಪ್ರೇರಿತಗಳಾದ 3 ಅಗ್ನಿಗಳಂತೆ ದಹಿಸಿ ಬಿಡುವರೇ ಹೊರತು ಯುದ್ಧದಲ್ಲಿ ನಿಮ್ಮೊಬ್ಬರನ್ನು ಉಳಿಸುವ ಹಾಗಿಲ್ಲ. ಆದುದರಿಂದ ಓ ಧೃತರಾಷ್ಟ್ರ ಮಹಾರಾಜ, ಆ ಧರ್ಮರಾಜನನ್ನು ತಂದು ನಿನ್ನ ತೊಡೆಯಲ್ಲಿರಿಸಿ ಕಾಪಾಡು. ಇಬ್ಬರು ಯುದ್ಧಕ್ಕೆ ನಿಂತ ಮೇಲೆ ಯಾವನೊಬ್ಬನಿಗೂ ಜಯವು ನಿಶ್ಚಯವೆಂದು ನಂಬುವುದಕ್ಕಿಲ್ಲ ಎಂದನು. ಇದು 64ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.